ಚಂದ್ರಬಾಬು ನಾಯ್ಡು ಜೊತೆ ಡಿಕೆಶಿ ಮಾತುಕತೆ. ತಡರಾತ್ರಿ ಬಾಬು ಜೊತೆ ಮಾತನಾಡಿದ್ರ ಡಿಸಿಎಂ ಡಿಕೆ ಶಿವಕುಮಾರ್. ಡಿಕೆಶಿ ಜೊತೆ ಚಂದ್ರಬಾಬು ನಾಯ್ಡು ಉತ್ತಮ ಒಡನಾಟವನ್ನ ಹೊಂದಿದ್ದಾರೆ. ಬಾಬು ಮನವೊಲಿಕೆಗೆ ಡಿಸಿಎಂ ಡಿಕೆಶಿ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಏನೇ ಬೇಡಿಕೆ ಇದ್ದರೂ ಈಡೇರಿಸುತ್ತೇವೆ ಅಂತ ಡಿಕೆ ಶಿವಕುಮಾರ್ ಮಾತು ಕೊಟ್ಟಿದ್ದಾರಂತೆ. ನಾಯ್ಡುಗೆ ಅಮಿತ್ ಶಾ ಮಾಡಿದ್ದ ಅವಮಾನದ ಬಗ್ಗೆಯೂ ಕೂಡ ಪ್ರಸ್ತಾಪವನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಹಿಂದಿನ ಘಟನೆಗಳನ್ನ ನಾಯ್ಡುಗೆ ನೆನಪು ಮಾಡಿಕೊಟ್ಟಿದ್ದಾರೆ ಶಿವಕುಮಾರ್ ಅವರು. ಯೋಚನೆ ಮಾಡಿ, ವಿಪಕ್ಷಗಳಿಗೆ ಒಳ್ಳೆಯ ಅವಕಾಶ ಸಿಕ್ಕಿದೆ, ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳಿ ಅಂದಿದ್ದಾರಂತೆ ಡಿಸಿಎಂ ಡಿಕೆಶಿ. ನೋಡೋಣ ಅಂತ ಮಾತ್ರ ಹೇಳಿದ್ದಾರಂತೆ ಬಾಬು ಚಂದ್ರಬಾಬು ನಾಯ್ಡು ಅವರು. ನೋಡಿ ಯಾವ ರೀತಿಯಾಗಿ ಶತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಇಂಡಿಯಾ ಒಕ್ಕೂಟದ ನಾಯಕರು ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಚಂದ್ರಬಾಬು ನಾಯ್ಡು ಅವರನ್ನ ತಮ್ಮತ್ತ ಸೆಳೆದುಕೊಂಡು ಬಿಟ್ರೆ ಮೋದಿ ಆಟ ನಡೆಯೋದಿಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಅವರಿಗೆಲ್ಲ. ಹಾಗಾಗಿನೇ ಈಗ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಶತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಚಂದ್ರಬಾಬು ಅವರ ಮನಸ್ಸನ್ನ ಒಲಿಸಿಕೊಳ್ಳುವ ಸಲುವಾಗಿ ಡಿಕೆಶಿ ಜೊತೆಗೆ ಚಂದ್ರಬಾಬು ನಾಯ್ಡು ಉತ್ತಮ ಒಡನಾಟವನ್ನ ಕೂಡ ಹೊಂದಿದ್ದಾರೆ. ಮೊದಲಿನಿಂದಲೂ ಕೂಡ ಬಾಬು ಮನವೊಲಿಕೆಗೆ ಡಿಸಿಎಂ ಡಿಕೆಶಿ ಇಲ್ಲಿ ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇರೋದು ಗಮನಿಸ್ತಾ ಇದ್ದೀವಿ. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತುಕತೆಯನ್ನ ನಡೆಸಿದಾರಂತೆ. ಏನೇ ಬೇಡಿಕೆ ಇದ್ರೂ ಕೂಡ ನಾವು ಈಡೇರಿಸ್ತೇವೆ ಅಂತ ಡಿಕೆಶಿ ಹೇಳಿದಾರಂತೆ. ನಾಯ್ಡುಗೆ ಅಮಿತ್ ಶಾ ಮಾಡಿದ್ದಂತ ಅವಮಾನದ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಹಿಂದಿನ ಘಟನೆಗಳನ್ನ ನಾಯ್ಡುಗೆ ನೆನಪು ಮಾಡಿಕೊಟ್ಟಿದ್ದಾರೆ ಶಿವಕುಮಾರ್. ಯೋಚನೆ ಮಾಡಿ ನಾಯ್ಡು ಸಾಹೇಬ್ರೆ, ವಿಪಕ್ಷಗಳಿಗೆ ಇದು ಒಳ್ಳೆ ಅವಕಾಶ. ಇಂಥ ಅವಕಾಶವನ್ನ ಕೈ ಬಿಟ್ರೆ ಮೂರ್ಖರಾಗ್ತೀವಿ, ಬಂದ್ಬಿಡಿ ಇಂಡಿಯಾ ಒಕ್ಕೂಟಕ್ಕೆ ಅಂತ ಕೇಳ್ಕೊಂಡಿದ್ದಾರಂತೆ.